ಹಾಯ್, ನಮಸ್ತೆ ವೀಕ್ಷಕರೇ. ಒನ್ ಟೈಮ್ಗೆ ಈಸಿಯಾಗಿ ಸಾಂಬಾರು ಪಟಾಪಟ್ ಅಂತ ಮಾಡೋವಂಥ 5 ಮಿನಿಟ್ಸಲ್ಲಿ ಮಾಡೋವಂಥ ಸಾಂಬಾರು ತೋರಿಸ್ತೀನಿ. ಮೊದಲಿಗೆ ಬೇಕಾಗಿರೋ ಸಾಮಾನು ಸ್ವಲ್ಪ ಕಾಯಿ, ಇಬ್ಬರಿಗೆ ಮಾಡ್ತಾ ಇರೋದು. ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಕಡಲೆಬೇಳೆನ ನೆನೆಸಿಟ್ಕೊಳ್ಳಿ, ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಳ್ಳಿ. ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ಬೆಳ್ಳುಳ್ಳಿ, ಮೂಲಂಗಿ, ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿ ಹಾಕಿ ಸ್ವಲ್ಪ ಹಾಕಿ, ಇನ್ನು ಉಳಿದಿದ್ದನ್ನು ಹಾಗೆ ಜಜ್ಜಿ ಹಾಕ್ಬೋದು, ಇಲ್ಲ ಒಂದು ರೌಂಡು ಮಿಕ್ಸಿನಲ್ಲಿ ರುಬ್ಬೋದು ಉಳಿದಿರೋಂಥ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಕಡಲೆ ಹಾಕಿ, ಕಡಲೆ 4 ಸ್ಪೂನು, ಚಿಕ್ಕ ಸ್ಪೂನು, ಸ್ಮಾಲ್ ಟೀ ಸ್ಪೂನ್ ಅದು. ನೆಕ್ಸ್ಟ್ ಅರಿಶಿನ, 1 ಸ್ಪೂನ್ ಅರಿಶಿನ ಹಾಕಿ, ಸ್ವಲ್ಪ ಜೀರಿಗೆನಾದರೂ ಹಾಕ್ಬೋದು, ಪುಡಿನಾದರೂ ಹಾಕ್ಬೋದು. ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ಪೂನು ಹುರ್ಗಾಳ ಪುಡಿ, ಸಾಂಬಾರು ಪೌಡರ್ ಹುರ್ಗಾಳ ಪುಡಿ ಅಂತ. ನೆಕ್ಸ್ಟ್ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು, 1 ಸ್ಪೂನ್ ಖಾರದ ತಕ್ಕಂತ ಹಾಕ್ಕೊಳ್ಳಿ. ಸ್ವಲ್ಪ ತೊಳ್ಕೊಂಡಿರೋಂಥ ಹುಣಸೆಹಣ್ಣು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೋಡ್ಕೊಬೋದು, ರುಚಿ ನೋಡಿಕೊಂಡು ರುಚಿ ಹಾಕ್ಕೊಬೋದು. ಹೀಗಾಗಿದೆ. ಇದಕ್ಕೆ ನುಣ್ಣಗೆ ರುಬ್ಬಿರಬೇಕು, ಗಂಧದಂಗೆ ಪೇಸ್ಟ್ ಆಗಲಿ. ಅದಕ್ಕೆ ಸ್ವಲ್ಪ ಉಳಿದಿರೋಂಥ ಮೂಲಂಗಿನ ಹಾಕಿ ಒಂದೇ ಒಂದು ರೌಂಡು ರುಬ್ಬಿ ನೋಡಿ. ಈ ಥರ ಒಂದೇ ಒಂದು ರೌಂಡ್ ರುಬ್ಬಬೇಕು, ಸಿಗಬೇಕು ಬಾಯಿಗೆ, ತಿನ್ನೋಕ್ಕೆ ಪಚ್ಚಡಿ ಸಿಗಬೇಕು. ಈ ಥರ ಪಚ್ಚಡಿ ಮುದ್ದೆ ಜೊತೆಗೆ ಸಿಗುತ್ತೆ. ಮೂಲಂಗಿ ಬಜ್ಜಿ ಈ ಥರ ಆಗುತ್ತೆ. ಕನ್ಸಿಸ್ಟೆಂಟಿ ಮತ್ತು ರುಚಿ ನೋಡಿಕೊಂಡು ರುಚಿನ ಹಾಕ್ಕೊಬೋದು. ಇದರೊಳಗೆ ನೆನೆಸಿರುವಂಥ ಕಡಲೆಬೇಳೆನ ಹಾಕ್ಕೊಳ್ಳಿ, ಕಡಲೆಬೇಳೆನ ಹಾಕ್ಕೊಬೋದು. ಕಡಲೆಬೇಳೆನ ಹಾಕಿ ಸರ್ವ್ ಮಾಡಿ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ಪಚೋಡಿಗಳು ಸಿಗ್ತಾ ಇರಬೇಕು, ಕಡಲೆಬೇಳೆ ಪಚೋಡಿ ಸಿಕ್ಕೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸರ್ವ್ ಮಾಡಿ. ಇದನ್ನು ಮೂಲಂಗಿ ಬಜ್ಜಿ ಅಥವಾ ಕಾಯಿ ಬಜ್ಜಿ ಅಂತ ಕರೀತಾರೆ. ಒನ್ ಟೈಮ್ಗೆ ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.